ಹಾಯ್ ಎವ್ರಿವನ್. ನೋಡ್ರಿ, ಟಿ ಎ ಆರ್ಮಿ ಎಕ್ಸಾಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದರಲ್ಲಿ ಜಿ ಕೆ ಸೆಕ್ಷನ್ ಕ್ವಶನ್ಸ್ ಗಳನ್ನ ಈಸಿಯಾಗಿ ಡಿಸ್ಕಷನ್ ಮಾಡ್ಕೊಡ್ತೀನಿ. ಅದಾದ ನಂತರ ಕ್ವಶನ್ಸ್ ಗಳನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಯಾವ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಡೈಲಿ ಹೇಳ್ಕೊಂತ ಹೋಗ್ತೀನಿ. ಅದ್ರ ಜೊತೆಗೆ ಒಂದು ತುಂಬಾ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಂದ್ರ ಟೆರಿಟೋರಿಯಲ್ ಆರ್ಮಿ ಕರ್ನಾಟಕ ಗ್ರೂಪ್ ಅಂತಂದೇಳಿ ಒಂದು ಟೆಲಿಗ್ರಾಮ್ ಐತೆ. ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆಮೇಲೆ ಇವನ್ ಕಮೆಂಟ್ ಅಲ್ಲೂ ಕೂಡ ಹಾಕಿರ್ತೀನಿ. ಸೊ ಎಲ್ರು ಜಾಯ್ನ್ ಆಗ್ರಿ. ಯಾಕಂತಂದ ಹೇಳಿದ್ರ ಆಲ್ರೆಡಿ ಇದ್ರಲ್ಲಿ ನಿಮ್ಗ ಎಲ್ಲಾ ವಿಡಿಯೋಸ್ ಗಳನ್ನ ಹಾಕಿದ್ದೀನಿ. ನಾನು 3 months ಬ್ಯಾಕ್ ನಾನು ಮಾಡಿರೋ ವಿಡಿಯೋಸ್ ಗಳಿವೆಲ್ಲ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಮ್ಯಾಥ್ ಸೆಕ್ಷನ್ ಆಗಿರ್ಬೋದು, ಅದಾದ ನಂತರ ಜಿ ಕೆ ಸೆಕ್ಷನ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ರೀಸನಿಂಗ್. ಸೊ ಎಲ್ಲಾ ವಿಡಿಯೋಸ್ ಗಳನ್ನ ಆಲ್ಮೋಸ್ಟ್ 42 ವಿಡಿಯೋಸ್ ಗಳಿದಾವ. ಎಲ್ಲಾ ವಿಡಿಯೋಸ್ ಗಳನ್ನ ಇದ್ರಲ್ಲಿ ಹಾಕಿದೀನಿ. ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಎಲ್ಲ ಸಿಗುತ್ತೆ ಇದ್ರಲ್ಲಿ. ಅದ್ರ ಜೊತೆಗೆ ಇವತ್ತಿಂದ ನಾನು ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಏನು ಇಲ್ಲ ಅದನ್ನು ಕೂಡ 20 ರಿಂದ 30 ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಹಾಕಿರ್ತೀನಿ. ಯಾರು ಮಿಸ್ ಮಾಡಕ್ ಹೋಗ್ಬಿಡ್ರಿ. ಪ್ರತಿಯೊಬ್ರು ಏನಂದ್ರೆ ಜಾಯ್ನ್ ಆಗ್ಬೇಕು. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ಕ್ವಶನ್ ಏನೈತ್ ನೋಡ್ರಿ, ಜನರಲ್ ನಾಲೆಜ್ ಕ್ವಶನ್ಸ್ ಗಳು ಟೋಟಲ್ ಆಗಿ 20 ಕ್ವಶನ್ಸ್ ಗಳಿರ್ತಾವ. ಸೊ ಉಳಿದಿದ್ದೇನಂತಂದ ಹೇಳಿದ್ರೆ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ 15 ಕ್ವಶನ್ಸ್ ಗಳಿರ್ತಾವ. ಅದ್ರ ಬಗ್ಗೆ ನಾನು ಬೇರೆ ಟೈಮಲ್ಲಿ ಡಿಸ್ಕಷನ್ ಮಾಡ್ತೀನಿ. ಕ್ವಶನ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ನೋಡ್ರಿ. ಸೊ ಮೇನ್ ವರ್ಡ್ ಅನ್ನ ನಾವು ಹುಡುಕ್ಬೇಕು. ಏನೈತಿ? ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂತಂದೈತೆ. ಸೊ ಎಲ್ರಿಗೂ ಗೊತ್ತಾಯ್ತು, ಓದಾಕ್ ಬರುತ್ತೆ. ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂತಂದೈತೆ. ಅವಾರ್ಡ್ ಅಂದ್ರೆ ಏನು ಸರ್? ಪ್ರಶಸ್ತಿ. ಅವಾರ್ಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಗಿವನ್ ಇನ್ ವಿಚ್ ಫೀಲ್ಡ್ ಅಂತಂದೈತೆ. ಇದನ್ನೆಲ್ಲ ಬಿಡ್ರಿ. ಫೀಲ್ಡ್ ಅಂತಂದ್ ಹೇಳಿದ್ರೆ ಕೆಳಗಡೆ ನೋಡ್ರಿ ಸ್ಪೋರ್ಟ್ಸ್ ಅಂತ ಕೊಟ್ಟಿದಾರ. ಸ್ಪೋರ್ಟ್ಸ್ ಅಂತಂದ್ ಹೇಳಿದ್ರೆ ಏನು? ಕ್ರೀಡೆ ಅಂತಂದ್ ಹೇಳಿ. ಸಿನಿಮಾ ಐತಿ, ಸೈನ್ಸ್ ಐತಿ, ಲಿಟ್ರೇಚರ್ ಅಂತಂದ್ ಹೇಳಿದ್ರೆ ಸಾಹಿತ್ಯ. ಯಾವ್ದು ಅರ್ಥ ಆಗಂಗಿಲ್ಲ ಅದ್ರ ಅಷ್ಟ ಕನ್ನಡ ಅರ್ಥ ಹೇಳಿರ್ತೀನಿ. ಸಾಹಿತ್ಯ ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಯಾವ್ದಕ್ ಕೊಡ್ತಾರ ಅಂತಂದ್ ಹೇಳಿ ಅಂದಂಗಾಯ್ತು. ಕೆಳಗಡೆ ನೋಡಿದಾಗ ಮೇಲೆ ಕ್ವಶನ್ ಆಪ್ಷನ್ಸ್ ಗಳನ್ನ ನೋಡಿದಾಗ ಎದಕ್ ಕೊಡ್ತಾರ ಅಂತಂದ್ ಹೇಳಿ ನೋಡ್ರಿ. ಎದಕ್ ಕೊಡ್ತಾರ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್? ನಿಮ್ಗೆಲ್ರಿಗೂ ಗೊತ್ತೈತೆ. ಸ್ಪೋರ್ಟ್ಸ್ ಗೆ ಯಾವ್ದಕ್ ಕೊಡ್ತಾರ? ಸ್ಪೋರ್ಟ್ಸ್ ಕೊಡುವಂತದ್ದು ಯಾವ್ದಾದ್ರು ಸರ್? ದ್ರೋಣಾಚಾರ್ಯ ಅಂತಂದ್ ಹೇಳ್ಕೊಡ್ತಾರ. ಸೊ ದ್ರೋಣಾಚಾರ್ಯ ಅವಾರ್ಡ್ ಅಂತಂದ್ ಹೇಳ್ಕೊಡ್ತಾರ. ಇದನ್ ದ್ರೋಣಾಚಾರ್ಯ ಅವಾರ್ಡ್ ಯಾರಿಗ್ ಕೊಡ್ತಾರ ಅಂತಂದ್ ಹೇಳಿದ್ರೆ ಕೆಲವೊಂದು ಪರ್ಸನ್ ಗಳಿಗೆ ಅಷ್ಟೇ ಕೊಡ್ತಾರೆ. ಯಾರಿಗ್ ಕೊಡ್ತಾರ ಅಂತಂದ್ ಹೇಳ್ರಿ? ದ್ರೋಣಾಚಾರ್ಯ. ಆಮೇಲೆ ಇನ್ನೊಂದು ಏಕಲವ್ಯ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಏಕಲವ್ಯ ಅವಾರ್ಡ್ ಬರುತ್ತೆ ಹೆಂಗೆ ನೋಡ್ರಿ. ಆಮೇಲೆ ಇನ್ನೊಂದು ಅರ್ಜುನ್ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಅರ್ಜುನ್ ಅವಾರ್ಡ್. ಅದಾದ ನಂತರ ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಯಾವ್ದು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ್ ಹೇಳಿ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಕ್ರೀಡೆಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿ ಆಗಿದೆ. ಜಸ್ಟ್ ಇವತ್ತಿನ ಕ್ಲಾಸ್ ಒಳಗಡೆ ನಾರ್ಮಲ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ಎಲಿಮಿನೇಷನ್ ಮಾಡ್ಕೊಂತ ಹೋಗೋಣ. ಸಿನಿಮಾಗೆ ಸಂಬಂಧಿಸಿದಂತಹ ಒಂದು ಅವಾರ್ಡ್ ಯಾವ್ದಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಈಗ ನಾವು ಸ್ಪೋರ್ಟ್ಸ್ ಆಯ್ತು. ಈಗ ಸೈನ್ಸ್ ಬಂತು ಅಂತಂದ್ ಹೇಳಿದ್ರೆ ನಿಮ್ಗೆ ಒಂದೇ ಒಂದು ಕೇಳ್ತಾರ. ಇದ್ರಲ್ಲಿ ಸೈನ್ಸ್ ನೊಬೆಲ್ ಪ್ರೈಸ್ ಒಂದ್ ಬರ್ತೈತಿ. ಸೈನ್ಸ್ ನೊಬೆಲ್ ಪ್ರೈಸ್ ಬರ್ತೈತಿ, ಬಟ್ ಅದ್ರ ಅದನ್ನ ಕ್ವಶನ್ ಕೇಳಂಗಿಲ್ಲ. ಬಟ್ ಅದ್ರ ಬರುವಂತದ್ದು ಯಾವ್ದಂತಂದ್ರೆ ಇನ್ನೊಂದು ಶಾಂತಿ ಸ್ವರೂಪ್ ಅಂತಂದೇಳಿ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಅಂತಂದ್ ಹೇಳಿ ಕೇಳಿದಿರಿ. ಇದನ್ನೆಲ್ಲಾದ್ರೂ ಸರ್ ಎಲ್ಲೂ ಕೇಳ್ದಂಗ ಐತ್ರಿ, ಬಟ್ ಅದನ್ನ ನೆನ್ಪಿಲ್ರಿ. ಸೊ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ. ಇದಕ್ಕೆ ಯಾವ್ದು ಸರ್? ಜ್ಞಾನಪೀಠ ಪ್ರಶಸ್ತಿ ಅಂತಂದ್ ಹೇಳಿ ಬರುತ್ತೆ. ಕರೆಕ್ಟಾ? ಜ್ಞಾನಪೀಠ. ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳ್ತೀವಲ್ಲ ಅದು. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಷ್ಟೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ದ ಹೆಡ್ ಕ್ವಾರ್ಟರ್ಸ್. ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಏನು? ನೆನ್ಪಿಟ್ಕೊಳ್ರಿ. ಕೇಳ್ತಾರ ಕ್ವಶನ್. ಕೇಂದ್ರ ಕಚೇರಿ. ಹೆಡ್ ಕ್ವಾರ್ಟರ್ಸ್ ಅಂತ ಬಂತು ಅಂತಂದ್ರೆ ಕೇಂದ್ರ ಕಚೇರಿ ಅಂತ ಹೇಳಿ. ಯಾವ್ದ್ರದ್ದು? ILO ಅಂತಂದೈತಿ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಅಂದ್ರೆ ಏನು? ಅಂತಾರಾಷ್ಟ್ರೀಯ. ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ. ಲೇಬರ್ ಅಂದ್ರೆ ಏನು? ಕಾರ್ಮಿಕ ಅಲ್ಲ. ಲೇಬರ್ ಅಂದ್ರೆ ಕಾರ್ಮಿಕ. ಆರ್ಗನೈಸೇಷನ್ ಅಂದ್ರೆ ಏನು? ಸಂಸ್ಥೆ ಅನ್ಕೊಳ್ಳಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಐತಿ ಅಂತಂದೇಳಿ ನಮ್ಗೆ ಏನು ಓದೋದ ಬೇಡ. ಮೇನ್ ವರ್ಡ್ಸ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಬರ್ತೈತಿ ನೋಡ್ರಿ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಎಲ್ಲಿ ಬರುತ್ತಪ್ಪ ಅಂತಂದ ಹೇಳಿದ್ರೆ ಜಿನೇವಾ ಒಳಗಡೆ ಬರುತ್ತೆ. ಜಿನೇವಾ ಒಳಗಡೆ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಒಳಗಡೆ ಬರುವಂತದ್ದು. ಇವಾಗ ಇನ್ನೊಂದು ಬರುತ್ತೆ. ಇದು ಯಾವ್ದ್ರ ಅಂಡರ್ ಬರುತ್ತೆ ಅಂತಂದ ಹೇಳಿದ್ರೆ UNO ಅಂತಂದ್ ಹೇಳ್ತೀವಿ. UNO ಅಂದ್ರೆ ಏನು ಕನ್ನಡದಾಗ ಸರ್? ವಿಶ್ವಸಂಸ್ಥೆ ಅಂತಂದ್ ಹೇಳಿ.
UNO ಅಂತಂದ ಹೇಳಿದ್ರೆ ಕನ್ನಡದಾಗ ಏನಪ್ಪಾ ಅಂತಂದ ಹೇಳಿದ್ರೆ ವಿಶ್ವಸಂಸ್ಥೆ ಅಂತಂದ ಹೇಳ್ತೀವಿ. ವಿಶ್ವಸಂಸ್ಥೆ, ಈ ವಿಶ್ವಸಂಸ್ಥೆ ಅಂಡರ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸಂಸ್ಥೆ ಬರುತ್ತೆ, ILO ಅಂತಂದ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ನಿಮಗೆ ಇನ್ನೂ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದನ್ನ ನನ್ನ ಕಮೆಂಟ್ ಅಲ್ಲಿ ಹಾಕ್ಬೇಕು. WHO ಅಂತಂದ ಹೇಳಿ ಬರುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದ ಹೇಳಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ, ಯಾಕಂದ್ರೆ ನ್ಯೂಸ್ ದಾಗ ಕೇಳೋ ಚಾನ್ಸಸ್ ಇರುತ್ತೆ. WHO. ಆಮೇಲೆ ಇನ್ನೊಂದು ಬರುತ್ತೆ ಯುನೆಸ್ಕೋ ಅಂತಂದೇಳಿ, ಯುನೆಸ್ಕೋ. ಈ ಯುನೆಸ್ಕೋ ಅಂತಂದ ಹೇಳಿದ್ರೆ ಈಗ ವಿಶ್ವ ಪಾರಂಪರಿಕ ತಾಣಗಳನ್ನ ಇದು ಮಾಡ್ತಾರಲ್ಲ, ಸೆಲೆಕ್ಷನ್ ಮಾಡ್ತಾರಲ್ಲ, ಅದು ಯುನೆಸ್ಕೋ ಅಂತಂದೇಳಿ. ಅದ್ರದ್ದು ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂತಂದ ಹೇಳಿ ನನಗೆ ಕಮೆಂಟ್ ಅನ್ನು ಹಾಕ್ಬೇಕು. ಈ ಎರಡು ಕ್ವಶನ್ಸ್ ಗಳು ನಿಮ್ಗೆ ಇವಾಗ ಪ್ರತಿಯೊಬ್ರು ಆನ್ಸರ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಅಂತಂದ ಹೇಳಿದ್ರೆ ಏನು? ವಿಚ್ ಅಂತಂದ ಹೇಳಿದ್ರೆ ಯಾವ್ದು, ನೆನ್ಪಿಟ್ಕೊಡ್ರಿ. ವಿಚ್ ಅಂತಂದ ಹೇಳಿದ್ರೆ ಅದ್ರ ಮೀನಿಂಗ್ ಏನ್ ಕನ್ನಡದಾಗ ಯಾವ್ದು. ಪ್ಲಾನೆಟ್ ಅಂದ್ರೆ ಏನು, ನೆನ್ಪಿಟ್ಕೊಡ್ರಿ, ಗ್ರಹ. ಪ್ಲಾನೆಟ್ ಗ್ರಹ. ರೆಡ್ ಪ್ಲಾನೆಟ್ ಅಂತಂದೈತೆ. ರೆಡ್ ಪ್ಲಾನೆಟ್ ಅಂತಂದ ಹೇಳಿದ್ರೆ ಕೆಂಪು ಗ್ರಹ. ರೆಡ್ ಅಂದ್ರೆ ಕೆಂಪು, ಪ್ಲಾನೆಟ್ ಅಂದ್ರೆ ಗ್ರಹ. ಕೆಂಪು ಗ್ರಹ ಅಂತಂದ ಹೇಳಿ ಯಾವ್ದನ್ನ ಕರೀತಾರೆ ಇದರಲ್ಲಿ ನೋಡ್ರಿ. ಸೊ ನಾವು ತೆಗೆದು ಹಾಕ್ಬಹುದು ಸರ್. ಜುಪಿಟರ್ ಏನಂತಂದ್ರೆ, ಜುಪಿಟರ್ ಅಂತಂದ್ರೆ ನೆನ್ಪಿಟ್ಕೊಡ್ರಿ, ಗುರು ಗ್ರಹ ಅಂತಂದೇಳಿ. ಜುಪಿಟರ್ ಅಂದ್ರೆ ಗುರು ಗ್ರಹ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅತ್ಯಂತ ದೊಡ್ಡ ಗ್ರಹ ಅಂತ ಕರಿತೀವಿ. ದೊಡ್ಡ ಅಂದ್ರೆ ಲಾರ್ಜೆಸ್ಟ್, ಲಾರ್ಜೆಸ್ಟ್ ಅಂತ ಹೇಳಿ ದೊಡ್ಡ ಗ್ರಹ ಅಂತಂದ ಹೇಳ್ತೀವಿ. ವೇನಸ್ ಅಂತಂದ ಹೇಳಿದ್ರೆ ಇದು ಶುಕ್ರ ಗ್ರಹ ಅಂತಂದ ಹೇಳ್ತೀವಿ. ಶುಕ್ರ ಗ್ರಹ ಇದನ್ನ ನಾವು ತುಂಬಾ ಹಾಟ್ ಟೆಂಪರೇಚರ್ ಅಂದ್ರೆ ಹೈ ಟೆಂಪರೇಚರ್ ಇರೋದು, ಅತಿ ಹೆಚ್ಚು ಟೆಂಪರೇಚರ್ ಅನ್ನ ಹೊಂದಿರುವಂತಹ ಗ್ರಹ ಯಾವ್ದಂತಂದ ಹೇಳಿದ್ರೆ ಶುಕ್ರ ಗ್ರಹ. ಸ್ಯಾಟರ್ನ್ ಅಂತಂದ ಹೇಳಿದ್ರೆ ಇದಕ್ಕೆ ರಿಂಗ್ಸ್ ಬರ್ತಾವ. ಅತಿ ಸುಂದರವಾದ ಗ್ರಹ, ಬ್ಯೂಟಿಫುಲ್ ಪ್ಲಾನೆಟ್ ಅಂತಂದ ಹೇಳಿ ಸ್ಯಾಟರ್ನ್. ಆಮೇಲೆ ಇದೊಂದು ಬರುತ್ತೆ ನೋಡ್ರಿ, ಮಾರ್ಸ್ ಅಂತಂದ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ. ಮಾರ್ಸ್ ಅಂತಂದ ಹೇಳಿದ್ರೆ ಮಂಗಳ ಅಂತಂದ ಹೇಳ್ತೀವಿ. ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರಿತೀವಿ. ನನ್ ಕ್ಲಾಸಸ್ ಗಳನ್ನ ಯಾರ್ಯಾರು ಕೇಳ್ತಾರಲ್ಲ ನಿಮ್ಗೆಲ್ಲಾನು ಹೇಳಿದೀನಿ. ಐರನ್ ಕಂಟೆಂಟ್ ಎಲ್ಲೆಲ್ಲಿ ಬರ್ತೈತಿ, ಐರನ್ ಅಂತಂದ ಹೇಳಿದ್ರೆ ಕಬ್ಬಿಣ, ಐರನ್ ಎಲ್ಲೆಲ್ಲಿ ಬರ್ತೈತಿ ಅವೆಲ್ಲ ಏನಂತಂದ ಹೇಳಿದ್ರೆ ಕೆಂಪು ಇರ್ತಾವ. ಎಲ್ಲಿ ಸರ್, ಮಂಗಳ ಗ್ರಹದೊಳಗಡೆ ಐರನ್ ಇರ್ತೈತ್ರಿ. ಸೊ ಅದಕ್ಕೆ ಕೆಂಪಾಗಿ ಕಾಣಿಸುತ್ತೆ, ರೆಡ್ ಪ್ಲಾನೆಟ್. ಸರ್ ಬ್ಲಡ್ ಒಳಗಡೆ ರಕ್ತ ಇರತ್ತಲ್ಲ, ಬ್ಲಡ್ ಒಳಗಡೆ ಏನಂತಂದ ಹೇಳಿದ್ರೆ ಐರನ್ ಕಂಡು ಬರ್ತೈತಿ. ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವ್ರಿ, RBC ಅಂತ ಕರಿತೀವಿ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ಸರ್ ಅದಾದ ನಂತರ ಸಾಯಿಲ್. ಸರ್ ಮಣ್ಣಿನೊಳಗಡೆ ಏನಂತಂದ ಹೇಳಿದ್ರೆ ಐರನ್ ಕಂಡು ಬರುತ್ತೆ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರೆಡ್ ಸಾಯಿಲ್, ಕೆಂಪು ಮಣ್ಣು ಅಂತ ಕರಿತೀವಿ. ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್. ಸೊ ಅದಾದ ನಂತರ ನಿಮಗ್ ಒಂದು ಕ್ವಶನ್ ಏನಂತಂದ ಹೇಳಿದ್ರೆ ನಾನ್ ಕೇಳೋದು ಇವಾಗ, ನಾನ್ ಕೇಳುವಂತ ಒಂದು ಕ್ವಶನ್, ಗ್ರೀನ್ ಪ್ಲಾನೆಟ್ ಅಂತಂದ ಹೇಳಿ ಯಾವ್ದನ್ನ ಕರೀತಾರ? ಸೊ ಇದಕ್ಕೆಲ್ರು ಆನ್ಸರ್ ಮಾಡ್ಬೇಕು. ಗ್ರೀನ್ ಪ್ಲಾನೆಟ್ ಅಂತಂದ ಹೇಳಿ ಯಾವ್ದನ್ನ ಕರೀತಾರ? ಎಸ್. ನೆಕ್ಸ್ಟ್ ನೋಡ್ರಿ, ರಥಯಾತ್ರ. ರಥಯಾತ್ರೆ ಅಂತಂದ ಹೇಳಿ ಬರುತ್ತ. ಸೊ ಒಂದು ಮೇಜರ್ ಫೆಸ್ಟಿವಲ್, ಫೆಸ್ಟಿವಲ್ ಅಂತಂದ ಹೇಳಿದ್ರೆ ಹಬ್ಬ. ಆ ಹಬ್ಬದೊಳಗಡೆ ರಥಯಾತ್ರೆ ಅಂತಂದ ಹೇಳಿ ಬರುತ್ತೆ. ಇಂಡಿಯನ್ ಸಿಟಿ ಒಳಗಡೆ ತುಂಬಾ ಫೇಮಸ್ ರಥಯಾತ್ರೆ ಎಲ್ಲಿ ನಡೀತೈತಿ ಅಂತ ಕೇಳಿದ್ರೆ, ಸೊ ಕ್ವಶನ್ ಇದು ಆಪ್ಷನ್ ಏನ್ ಕೊಡಿದಾರೆ, ವಾರಣಾಸಿ, ಚೆನ್ನೈ, ಪೂರಿ, ಆಮೇಲೆ ಮಥುರಾ ಅಂತಂದ ಹೇಳಿ. ಸೊ ನಿಮ್ ಪ್ರಕಾರ ಎಲ್ಲಿ ನಡೆದೈತಪ್ಪ? ಸೊ ಪೂರಿ ಜಗನ್ನಾಥ ರಥಯಾತ್ರೆ ಅಂತ ಕೇಳಿದ್ರಿ, ಪೂರಿ ಜಗನ್ನಾಥ ರಥಯಾತ್ರೆ. ಸೊ ಅದೇನಪ್ಪಾ ಅಂತಂದಿದ್ರೆ ನಿಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರೋದು ನೋಡ್ರಿ, ವಾರಣಾಸಿ ಯಾವ ನದಿಯ ದಡದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿ? ಗಂಗಾ ನದಿಯ ದಡದಲ್ಲಿ ಕಂಡು ಬರುವಂತಹ ಒಂದು ಸಿಟಿ ಯಾವ್ದಂತಂದ್ರೆ ವಾರಣಾಸಿ ಅಂತಂದ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಸೊ ಚೆನ್ನೈ. ಚೆನ್ನೈ ಏನಂತಂದ ಹೇಳಿದ್ರೆ ತಮಿಳುನಾಡು ಒಳಗಡೆ ಕಂಡು ಬರುತ್ತೆ. ತಮಿಳುನಾಡಲ್ಲಿ ಬರುವಂತಹ ಒಂದು ಫೆಸ್ಟಿವಲ್ ಯಾವುದು, ಹಬ್ಬ ಯಾವುದು? ಸರ್ ನಾವು ಯಾವ್ದು ಹೇಳ್ತೀವಿ ಅಂದ್ರೆ ತುಂಬಾ ಫೇಮಸ್ ಪೊಂಗಲ್ ಅಂತಂದ ಹೇಳ್ತೀವಿ, ಪೊಂಗಲ್ ಹಬ್ಬ. ಆಮೇಲೆ ಜಲ್ಲಿಕಟ್ಟು ಅಂತಂದ ಹೇಳಿ ಬರತ್ತಲ್ಲ, ಈಗ ಬ್ಯಾನ್ ಮಾಡಿದಾರ, ಅದೇನಪ್ಪಾ ಅಂತಂದ ಹೇಳಿದ್ರೆ ಅದು. ಆಮೇಲೆ ಮಥುರಾದೊಳಗಡೆ ಏನ್ ಆಚರಣೆ ಮಾಡ್ತಾರ? ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿರೋದು ಮಥುರಾದಲ್ಲಿ, ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾರ. ಅದು ಜಸ್ಟ್ ನಿಮ್ಗೆ ನೆನ್ಪಿಟ್ಕೊಳ್ಳ. ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ವಾಸ್ ದ ಫಸ್ಟ್? ಫಸ್ಟ್ ಅಂತಂದೈತೆ. ಹೂ ಅಂತಂದ ಹೇಳಿದ್ರೆ ಯಾರು, ನೆನ್ಪಿಟ್ಕೊಡ್ರಿ. ಫಸ್ಟ್ ಅಂತಂದ ಹೇಳಿದ್ರೆ ಮೊದಲು. ವುಮೆನ್ ಅಂತಂದ ಹೇಳಿದ್ರೆ ಹೆಂಗಸರು, ಮಹಿಳೆ ಅಂತಂದ ಹೇಳಿ, ಹೆಂಗಸರು ಅಂತ ಬರೋದು ಮಹಿಳೆ. ಗವರ್ನರ್, ಗವರ್ನರ್ ಅಂತಂದ ಹೇಳಿದ್ರೆ ಗವರ್ನರ್, ಇಂಡಿಯನ್ ಸ್ಟೇಟ್ಗೆ, ರಾಜ್ಯಕ್ಕೆ. ಸೊ ಮೊದಲ ಮಹಿಳಾ ಗವರ್ನರ್ ಯಾರು ಅಂತ ಕ್ವಶನ್ ಕೇಳಿದಾರೆ. ಮೊದಲ ಮಹಿಳಾ ಗವರ್ನರ್ ಯಾರಾಗಿದ್ರು? ಸೊ ಇವರೆಲ್ಲ 4 ಜನ ಇಂಪಾರ್ಟೆಂಟ್. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಸ್, ಯಾರಾಗಿದ್ರು ಮೊದಲ ಮಹಿಳಾ ಗವರ್ನರ್? ಯಾರಪ್ಪ ಅಂತಂದ್ರೆ ನಾವು ಸರೋಜಿನಿ ನಾಯ್ಡು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಸರೋಜಿನಿ ನಾಯ್ಡು. ಸೊ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರಿತೀವಿ.
ನೈಟಿಂಗಲ್ ಆಫ್ ಇಂಡಿಯಾ, ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಅವ್ರು. ಸೊ ಅದಕ್ಕೋಸ್ಕರ. ಆಮೇಲೆ ಅವರು ಫಸ್ಟ್ ಗವರ್ನರ್ ಆಗಿದ್ರು. ಎಲ್ಲಿಗೆ ಗವರ್ನರ್ ಆಗಿದ್ರು? ಫಸ್ಟ್ ಗೆ ಉತ್ತರ ಪ್ರದೇಶ ರಾಜ್ಯ ಐತಲ್ಲ, ಸೊ ಆ ಉತ್ತರ ಪ್ರದೇಶ ರಾಜ್ಯಕ್ಕೆ ಮೊದಲ ಮಹಿಳಾ ಗವರ್ನರ್ ಅಥವಾ ಮೊದಲ ಗವರ್ನರ್ ಯಾರಂದ್ರೆ ಸರೋಜಿನಿ ನಾಯ್ಡು. ಅದಕ್ಕೋಸ್ಕರ ಸೊ ಒಂದು ರಾಜ್ಯಕ್ಕೆ ಮೊದಲ ಮಹಿಳಾ ಗವರ್ನರ್ ಅಂತಂದ ಹೇಳಿ ಕರಿತೀವಿ ಅವ್ರನ್ನ. ಅದಾದ ನಂತರ ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಯಾರಂತಂದ ಹೇಳಿದ್ರೆ ನೆಹರು ತಂಗಿ, ಜವಾಹರ್ಲಾಲ್ ನೆಹರು ಇದಾರಲ್ಲ ಅವ್ರ ತಂಗಿ ಯಾರಪ್ಪ ಅಂತಂದ ಹೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತ್. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವಿಶ್ವಸಂಸ್ಥೆ ಬರುತ್ತಲ್ಲ, ವಿಶ್ವಸಂಸ್ಥೆಗಳ ಒಳಗಡೆ ಒಂದು ಸಭೆ ಬರುತ್ತ, ಜನರಲ್ ಅಸೆಂಬ್ಲಿ ಅಂತಂದ ಹೇಳಿ. ಜನರಲ್ ಅಸೆಂಬ್ಲಿ ಅಂತ ಸಾಮಾನ್ಯ ಸಭೆ. ಈ ಜನರಲ್ ಅಸೆಂಬ್ಲಿ ಒಳಗಡೆ ಫಸ್ಟ್ ಮಹಿಳೆ ಭಾಗವಹಿಸಿದವಳು. ಈ ಜನರಲ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಆದವಳು. ಸೊ ಮೊದಲ ಮಹಿಳಾ ಪ್ರೆಸಿಡೆಂಟ್ ಆದವಳು ಯಾರಂದ್ರೆ ವಿಶ್ವಸಂಸ್ಥೆಗೆ ಜನರಲ್ ಅಸೆಂಬ್ಲಿಗೆ ವಿಜಯಲಕ್ಷ್ಮಿ ಪಂಡಿತ್. ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಸುಚಿತ್ರಾ ಕೃಪಲಾನಿ. ಸೊ ಮೊದಲ ಸಿಎಂ ಅಂತಂದ ಹೇಳ್ತೀವಿ. ಮೊದಲ ಮಹಿಳಾ ಸಿಎಂ ಯಾರಂತಂದ್ರೆ ಸುಚಿತ್ರಾ ಕೃಪಲಾನಿ ಅಂತಂದ ಹೇಳ್ತೀವಿ. ಆಮೇಲೆ ಆನಿ ಬೆಸೆಂಟ್. ಸೊ ಆನಿ ಬೆಸೆಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರ, ನೆನ್ಪಿಟ್ಕೊಡ್ರಿ. ಸೊ ಇವರೊಂದು ಸೊಸೈಟಿಯನ್ನ ನಿರ್ಮಾಣ ಮಾಡ್ತಾರ. ಅದ್ರ ಹೆಸರು ಏನಂತಂದ್ರೆ ಅಂದ್ರೆ ಕನ್ನಡದಾಗ ಬರಿತೀನಿ ಇವಾಗ, ನೆಕ್ಸ್ಟ್ ಹೇಳ್ಕೊಡ್ತೀನಿ. ಥಿಯೋಸಾಫಿಕಲ್ ಸೊಸೈಟಿ ಅಂತಂದ ಹೇಳ್ತೀವಿ. ಆಮೇಲೆ ಆನಿ ಬೆಸೆಂಟ್ ಮತ್ತು ಇನ್ನೊಬ್ಬ ಯಾರಂದ್ರ ಬಾಲ್ ಗಂಗಾಧರ್ ತಿಲಕರು. ನಿಮ್ಗೆ ಗೊತ್ತೈತಲ್ಲ, ಬಾಲ್ ಗಂಗಾಧರ್ ತಿಲಕರು ಮತ್ತು ಆನಿ ಬೆಸೆಂಟ್ ಇವರಿಬ್ಬರು ಸೇರಿ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ, ಹೋಮ್ ರೂಲ್ ಚಳುವಳಿ. ಹೋಮ್ ರೂಲ್ ಚಳುವಳಿಯನ್ನ ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ ಹೇಳಿದ್ರೆ ಆನಿ ಬೆಸೆಂಟ್. ಕ್ಲಿಯರ್ ಆಯ್ತು ಎಲ್ರಿಗೂ? ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ, ವಿಚ್ ಅಂತಂದ ಹೇಳಿದ್ರೆ ಏನು, ಯಾವುದು? ವಿಚ್ ಅಂತಂದ ಹೇಳಿದ್ರೆ ಯಾವುದು? ಹಿಸ್ಟಾರಿಕಲ್ ಮಾನ್ಯುಮೆಂಟ್ ವಾಸ್ ಬಿಲ್ಟ್ ಕುತುಬುದ್ದೀನ್ ಐಬಕ್. ಬಿಡ್ಬಿಡ್ರಿ ಅದನ್ನೆಲ್ಲ ಬಿಡ್ರಿ. ಕುತುಬುದ್ದೀನ್ ಐಬಕ್ ಅಂತ ಓದ್ರಿ. ವಿಚ್ ಅಂತಂದ ಹೇಳಿದ್ರೆ ಯಾವುದು? ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂತಂದ ಹೇಳಿದ್ರೆ ಸ್ಮಾರಕ ಅಂತಂದ ಹೇಳ್ತೀವಿ. ಸ್ಮಾರಕ. ಬಿಲ್ಟ್ ಅಂತಂದ ಹೇಳಿದ್ರೆ ಕಟ್ಟೋದು. ಕುತುಬುದ್ದೀನ್ ಐಬಕ್ ಕಂಪ್ಲೀಟೆಡ್ ಬೈ ಇಲ್ತಮಿಶ್. ಇಲ್ಲಿ ನೋಡ್ರಿ ಕ್ವಶನ್ ನಿಮ್ಗೆ ಅರ್ಥ ಆಗಿತ್ತಲ್ಲ ಗೊತ್ತಿಲ್ಲ. ಒಂದು ಸ್ಮಾರಕವನ್ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾನೆ ಕುತುಬುದ್ದೀನ್ ಐಬಕ್, ಕಂಪ್ಲೀಟೆಡ್ ಬೈ ಇಲ್ತಮಿಶ್. ಸೊ ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡ್ತಾನ, ಬಟ್ ಅದ್ರ ಅವ್ನ್ ಸತ್ ಹೋಗ್ತಾನ. ಆಮೇಲೆ ಅದನ್ನ ಮುಗಿಸ್ದವ ಯಾರ ಅಂತಂದ ಹೇಳಿದ್ರೆ ಇಲ್ತಮಿಶ್. ಇವರೆಲ್ಲ ಯಾರು ಬರ್ತಾರ ಅಂತಂದ ಹೇಳಿದ್ರೆ ದೆಹಲಿ ಸುಲ್ತಾನರು. ಸೊ ಕುತುಬುದ್ದೀನ್ ಐಬಕ್ ಯಾವ್ದನ್ನ ಕಟ್ತಾನ? ಈಗ ನೋಡ್ರಿ ತಾಜ್ ಮಹಲ್ ಕಟ್ತಾರ. ಯಾರು ಕಟ್ತಾರ್ರಿ ಸರ್? ತಾಜ್ ಮಹಲ್ ಯಾರು ಕಟ್ತಾರ? ಶಹಜಹಾನ್ ಕಟ್ತಾನ್ರಿ. ಇವ್ರು ಬರೋದಿಲ್ಲಲ್ಲ, ಈ ಆಪ್ಷನ್ ತೆಗೆದಾಕ್ಬೋದು ಸರ್. ಚಾರ್ ಮಿನಾರ್, ಹೈದರಾಬಾದ್ ಒಳಗಡೆ ಚಾರ್ ಮಿನಾರ್. ಕುತುಬುದ್ದೀನ್ ಐಬಕ್ ಇಲ್ಲಿ ಬರ್ತಾನೆ, ನಾವು ದೆಹಲಿ ಸುಲ್ತಾನ. ಇದನ್ನು ತೆಗೆದಾಕ್ಬೋದು. ಎಸ್, 2 ಆಪ್ಷನ್ ಗಳನ್ನ ತೆಗೆದಾಕ್ಬೋದು ಸರ್. ಇನ್ನೊಂದು ಬರುತ್ತೆ ನೋಡ್ರಿ, ಕೆಂಪು ಕೋಟೆ, ರೆಡ್ ಫೋರ್ಟ್. ಇದನ್ನು ಕೂಡ ಶಹಜಹಾನ್ ಕಟ್ತಾನ. ಅಂದ್ರೆ ಒಂದೇ ಒಂದು ಉಳಿತಲ್ಲ, 3rd ಆಪ್ಷನ್ ಕುತುಬ್ ಮಿನಾರ್ ಅಂತಂದ ಹೇಳ್ತೀವಿ. ಕುತುಬ್ ಮಿನಾರ್ ಅನ್ನ ಯಾರು ಕಟ್ಟಕ್ ಸ್ಟಾರ್ಟ್ ಮಾಡ್ತಾರ? ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡ್ತಾನ. ಬಟ್ ಅದ್ರ ಅವನು ಪೋಲೋ ಆಟ ಆಡುವಾಗ, ಅಂದ್ರೆ ಕುದುರೆ ಮೇಲೆ ಕುತ್ಕೊಂಡು ಹಾಕಿ ಆಡೋದು, ಅದನ್ನ ಆಡುವಾಗ ಕೆಳಗಡೆ ಬಿದ್ದು ಸತ್ತೋಗ್ತಾನ. ಸೊ ಅದು ಪೋಲೋ ಆಟ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಯಾರು ಸುಲ್ತಾನ್ ಆಗ್ತಾರ ಅಂತಂದ ಹೇಳಿದ್ರೆ ಅವನ ಅಳಿಯ ಆದಂತಹ ಇಲ್ತಮಿಶ್ ಇದ್ದವನು ಸುಲ್ತಾನ ಆಗ್ತಾನ. ಅವನಿದ್ದವನು ಕುತುಬ್ ಮಿನಾರ್ ಅನ್ನ ಕಂಪ್ಲೀಟ್ ಮಾಡ್ತಾನ. ಸೊ ಕ್ಲಿಯರ್ ಎಲ್ರಿಗೂ ಪಾಯಿಂಟ್? ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಕಂಟ್ರಿ ಈಸ್ ಕರೆಂಟ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಯುರೇನಿಯಂ? ಈ ಯುರೇನಿಯಂ ಅಂತಂದ ಹೇಳಿ ಬರುತ್ತ, ಇದು ತುಂಬಾ ವಿಕಿರಣಶಾಲಿ ಅಂತಂದ ಹೇಳ್ತೀವಿ. ವಿಕಿರಣಕಾರಿ, ತುಂಬಾ ವಿಕಿರಣಗಳನ್ನ ಬಿಡುತ್ತ. ಅದೆಲ್ಲಾದ್ರೂ ಮೈಗೆ ಹೆಚ್ಚು ಅಂತಂದ ಹೇಳಿದ್ರೆ ನಾವು ಸತ್ತ ಹೋಗ್ತೀವಿ. ಆ ತರ ವಿಕಿರಣಗಳನ್ನ ಬಿಡುತ್ತ ಯುರೇನಿಯಂ ಅಂತಂದ ಹೇಳ್ತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಣುಸ್ಥಾವರಗಳ, ನ್ಯೂಕ್ಲಿಯರ್ ರಿಯಾಕ್ಟರ್ ಗಳು ಬರ್ತಾವಲ್ಲ, ಅಣುಸ್ಥಾವರಗಳಲ್ಲಿ ಅಣು ಬಾಂಬ್ಗಳನ್ನ ರೆಡಿ ಮಾಡಕ್ ಯುರೇನಿಯಂ ಅನ್ನ ಬಳಸ್ತಾರೆ. ಬಟ್ ಆದ್ರೆ ಈ ಲಾರ್ಜೆಸ್ಟ್ ಅಂತಂದ ಹೇಳಿದ್ರೆ ಏನು? ಹೆಚ್ಚು, ಅತಿ ಹೆಚ್ಚು. ಪ್ರೊಡ್ಯೂಸರ್ ಅಂತಂದ ಹೇಳಿದ್ರೆ ಏನು? ಪ್ರೊಡ್ಯೂಸ್ ಮಾಡೋದು, ಉತ್ಪಾದನೆ ಮಾಡೋದು. ಸೊ ಯುರೇನಿಯಂ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ವಿಚ್ ಅಂತಂದ ಹೇಳಿದ್ರೆ ಯಾವುದು ಕಂಟ್ರಿ ಅಂದ್ರೆ ದೇಶ ಅಂತ ಕೇಳಿದಾರೆ. ಸೊ ಈ ಕೆಳಗಡೆ ಒಳಗಡೆ ಕೆನಡಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಕಜಾಕಿಸ್ತಾನ್ ಅಂತಂದೈತೆ. ಸೊ ಇದರಲ್ಲಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಪ್ರೊಡ್ಯೂಸರ್ ಕಜಾಕಿಸ್ತಾನ್ ಅಂತಂದ ಹೇಳ್ತೀವಿ. ಕಜಾಕಿಸ್ತಾನ್ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಯುರೇನಿಯಂ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಇಲ್ಲಿ ಕ್ವಶನ್ ಕೇಳೋದು ಕಾಟನ್ ಬರುತ್ತೆ. ಅತಿ ಹೆಚ್ಚು ಕಾಟನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಯಾವ ದೇಶದಲ್ಲಿ? ಮೊದಲು ಚೀನಾ ಇತ್ತು, ಬಟ್ ಆದ್ರೆ ಈಗ ಇಲ್ಲ, ಇಂಡಿಯಾ ಐತೆ. ಇವಾಗ ಯಾವ್ದಂತಂದ್ರೆ ಅತಿ ಹೆಚ್ಚು ಇಂಡಿಯಾ. ಆಮೇಲೆ ನೆಕ್ಸ್ಟ್ ಸುಗರ್ ಕೇನ್ ಅಂತಂದ ಹೇಳಿ ಬರುತ್ತೆ. ಸುಗರ್ ಕೇನ್ ಅಂತಂದ ಹೇಳಿದ್ರೆ ಕಬ್ಬು.
ಅತಿ ಹೆಚ್ಚು ಕಬ್ಬು ಯಾವ ದೇಶದಲ್ಲಿ ಬೆಳಗಡೆ ಇದು ಮಾಡ್ತಾರ? ಬ್ರೆಜಿಲ್ ಒಳಗಡೆ. ಸೆಕೆಂಡ್ ಯಾವ್ದಂತಂದ ಹೇಳಿದ್ರೆ ಇಂಡಿಯಾ ಅಂತ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಈಗ ನಿಮಗ್ ಕ್ವಶನ್ ಏನಂತಂದ ಹೇಳಿದ್ರೆ, ನಿಮಗ್ ಕ್ವಶನ್ ವೀಟ್ ಅಂತಂದ ಹೇಳಿದ್ರೆ ಗೋಧಿಯನ್ನ ಅತಿ ಹೆಚ್ಚು ಯಾವ ದೇಶದಲ್ಲಿ ಬೆಳಿತಾರ? ಸೊ ಅದನ್ನ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಪ್ಪ ಅಂತಂದ ಹೇಳಿದ್ರೆ ಮಿಷನ್ ಇಂದ್ರಧನುಷ್ ಅಂತಂದೈತೆ. ಮಿಷನ್ ಇಂದ್ರಧನುಷ್ ಇದೊಂದೇನಂತಂದ ಹೇಳಿದ್ರೆ ಪ್ರೋಗ್ರಾಮ್ ಮಿಷನ್ ಇಂದ್ರಧನುಷ್ ಅಂತಂದ ಹೇಳಿ, ಇದನ್ನ ಯಾವ್ದಕ್ ರಿಲೇಟ್ ಆಗೈತಿ? ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನ್ ಇದೊಂದು ಅಲ್ಲ, ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಬರಂಗಿಲ್ಲ. ಇಂದ್ರಧನುಷ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಬರುತ್ತಾ? ಬರಂಗಿಲ್ಲ. ಸೊ ಇದೇನಂತಂದ ಹೇಳಿದ್ರೆ ಫುಲ್ ಇಮ್ಯುನೈಸೇಷನ್ ಅಂತಂದ ಹೇಳಿ. ಇದು ಇಂದ್ರಧನುಷ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಹೆಲ್ತ್ಗೋಸ್ಕರ ಇಮ್ಯುನೈಸೇಷನ್ ಅಂತಂದ ಹೇಳಿದ್ರ ನಮ್ಮ ಬಾಡಿ ಒಳಗಡೆ ರಕ್ಷಣೆ ಜಾಸ್ತಿ ಮಾಡ್ಕೊಳ್ಳೋದು, ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು, ರಕ್ಷಣಾ ಪವರ್ ಅನ್ನ ಏನಪ್ಪಾ ಅಂತಂದ್ರೆ ಜಾಸ್ತಿ ಮಾಡ್ಕೊಳ್ಳಕ್ಕೆ ಪ್ರೆಗ್ನೆಂಟ್ ವುಮೆನ್ ಒಳಗಡೆ ಏನಪ್ಪಾ ಅಂತಂದ್ರೆ ಪ್ರೋಟೀನ್ಸ್ ಗಳನ್ನ ಕೊಡೋದು, ಆಮೇಲೆ ಅವ್ರಿಗೆ ವ್ಯಾಕ್ಸಿನ್ ಗಳನ್ನ ಕೊಡುವಂತ ಒಂದು ಹೆಲ್ತ್ ಪ್ರೋಗ್ರಾಮ್ ಬರುತ್ತೆ. ಅದನ್ನ ನಾವು ಮಿಷನ್ ಇಂದ್ರಧನುಷ್ ಅಂತ ಕರಿತೀವಿ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದೇಳಿ. ಇಂಟರ್ನ್ಯಾಷನಲ್ ಅಂತಂದ ಹೇಳಿದ್ರೆ ಏನು? ಅಂತಾರಾಷ್ಟ್ರೀಯ ಅಂತಂದ ಹೇಳ್ತೀವಿ. ಇಂಟರ್ನ್ಯಾಷನಲ್ ಅಂದ್ರೆ ಏನು? ಅಂತಾರಾಷ್ಟ್ರೀಯ. ಕೋರ್ಟ್ ಅಂತಂದ ಹೇಳಿದ್ರೆ ಕೋರ್ಟ್, ನ್ಯಾಯಾಲಯ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಲೊಕೇಟೆಡ್ ಅಂತಂದ ಹೇಳಿದ್ರೆ ಯಾವ ಪ್ಲೇಸ್ ಒಳಗಡೆ ಐತೆ? ಕೆಳಗಡೆ ಏನ್ ಕೊಟ್ಟಿದ್ರ? ಪ್ಲೇಸ್ ಗಳನ್ನ ಕೊಟ್ಟಿದ್ರ. ಅಂತಾರಾಷ್ಟ್ರೀಯ ಕೋರ್ಟ್ ಯಾವ ಪ್ಲೇಸ್ ಅಲ್ಲಿ ಐತಿ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನೋಡ್ರಿ, ಹೆಗ್ ಅಂತಂದ ಹೇಳ್ತೀವಿ. ಹೆಗ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಪ್ರದೇಶ, ಒಂದು ಸಿಟಿ. ಸೊ ಹೆಗ್ ಒಳಗಡೆ ಕಂಡು ಬರುತ್ತ. ಸೊ ಇದೆಲ್ರೂ ಕ್ಲಿಯರ್. ಸೊ ಈ ಹೆಗ್ ಅನ್ನೋದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಯಾವ ದೇಶದಾಗ ಅಂದ್ರೆ ನೆದರ್ಲ್ಯಾಂಡ್ ದೇಶದೊಳಗಡೆ ಬರುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ಹೆಗ್ ಒಳಗಡೆ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ವಿಚ್ ಅಮಾಂಗ್ ದ ಫಾಲೋವಿಂಗ್ ವಾಸ್ ದ. ಸೊ ವಿಚ್ ಅಂತಂದ ಹೇಳಿದ್ರೆ ಯಾವುದು? ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದು. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕೇಳಿ. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತಂದ ಹೇಳಿ ಯಾರನ್ನ ಕರೀತಾರ? ನೋಡ್ರಿ, ರಾಬರ್ಟ್ ಕ್ಲೈವ್ ಬರ್ತಾನ. ರಾಬರ್ಟ್ ಕ್ಲೈವ್ ಏನಂತಂದ ಹೇಳಿದ್ರೆ ಒಬ್ಬ ಗವರ್ನರ್ ಆಗಿ ಬರ್ತಾನ. ಗವರ್ನರ್ ಆಗಿ ಬಂದೇನಪ್ಪಾ ಅಂತಂದ್ರೆ ಹಲವಾರು ಯುದ್ಧಗಳನ್ನ ಮಾಡ್ತಾನೆ. ಯಾವುದು? 1757ರ ಪ್ಲಾಸಿ ಕದನ. ಅದಾದ ನಂತರ ನೆಕ್ಸ್ಟ್ ಯಾವುದು? 1764ರ ಬಕ್ಸಾರ್ ಕದನ, ಅಲ್ಲಿವರೆಗೂ. ಬಟ್ ಅದ್ರ 1773ರಲ್ಲಿ ಒಂದು ಕಾಯ್ದೆ ಬರುತ್ತೆ. ಅವಾಗ ಗವರ್ನರ್ ಅನ್ನ ಏನಂತ ಕರೀತಾರ ಅಂದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿ. ಈ 1773 ಟೈಮ್ ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ವಾರನ್ ಹೆಸ್ಟಿಂಗ್ ಇರ್ತಾರ. ಈ ವಾರನ್ ಹೆಸ್ಟಿಂಗ್ ಅನ್ನ ಮೊದಲ ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಆಮೇಲೆ ಈ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಹೇಳಿ ಬರ್ತಲ್ಲ, ಇವ್ರನ್ನ ಏನಂತ ಕರಿತೀವಿ? ಸೊ ಎಲ್ಲಿವರೆಗೂ? 1833ವರೆಗೂ, ಆಲ್ಮೋಸ್ಟ್ 1833ವರೆಗೂ ಏನಂತಂದ ಹೇಳಿದ್ರೆ ಸೊ ಗವರ್ನರ್, ಬಂಗಾಳದ ಗವರ್ನರ್ ಜನರಲ್ ಅಂತ ಕರಿತೀವಿ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತೀವಿ. 1833ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಲ್ಲಿ ಬೆಂಗಾಲ್ ಅಷ್ಟೇ ಬೇಡ, ಟೋಟಲ್ ಇಂಡಿಯಾ ಕರಿನು ಅಂತಂದ ಹೇಳಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಂದ ಹೇಳಿ 1833ರಲ್ಲಿ ಕರಿಯಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ ವಿಲಿಯಂ ಬೆಂಟಿಂಗ್ ಇರ್ತಾನ. ಸೊ ಮೊದಲ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನ ಕರೀತಾರ. ಸೊ ಇಷ್ಟೇನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ.